ಎನ್ ಡಿ ಎ ಅಭ್ಯರ್ಥಿಗಳು ಈ ದಿನ ಕಾಡೇನಹಳ್ಳಿ ನಾಗರಾಜಣ್ಣ ಇರ್ಬೋದು, ಶ್ಯಾಮೇಗೌಡರು ಇರ್ಬೋದು, ನಮ್ಮ ಹರೀಶ್ ಗೌಡ್ರು ಇರ್ಬೋದು, ಅದಾದಮೇಲೆ ನಮ್ಮ ಚೆಲುವನಹಳ್ಳಿ ನಾಗರಾಜಣ್ಣ ಇರ್ಬೋದು, ಇವರೆಲ್ಲರೂ ನಮ್ಮ ಏನು ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಗಳು ಇವತ್ತು ಏನೇ ಕಾಂಗ್ರೆಸ್ನ ಹಣಬಲ ತೋಳ್ಬಲ ಸುಮಾರು 100ರಿಂದ 150 ಕೋಟಿ ಹಣ ಖರ್ಚು ಮಾಡಿದ್ರೇನು ಒಳ್ಳೆಯ ಪರವಾಗಿ ವೋಟರ್ಸ್ ಇದ್ದಾರೆ, ಡೈರಿ ಅಧ್ಯಕ್ಷಗಳಿದ್ದಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಇವತ್ತು ನೋಡಿಸ್ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಏನು ರಾಜಕೀಯ ಪಕ್ಷ ಇವತ್ತು ಆಡಳಿತ ಪಕ್ಷ ಕಾಂಗ್ರೆಸ್ ಇದ್ರೂ ಕೋಲಾರ ಜಿಲ್ಲೆ ಹೆಡ್ ಕ್ವಾರ್ಟ್ರಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಮೈತ್ರಿಕೂಟದ ಅಭ್ಯರ್ಥಿಗಳು ಗೆದ್ದಿರ್ತಕ್ಕಂಥದ್ದು ತುಂಬಾ ಸ್ವಾಗತಾರ್ಹ. ಅವ್ರಿಗೆ ವೋಟ್ ಹಾಕಿದಂಥ ಎಲ್ಲ ಮತದಾರ ಬಂಧುಗಳಿಗೂ ನಾನು ಮತ್ತು ಸಹಕರಿಸಿದಂಥ ಎಲ್ಲ ನಾಯಕರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ಕಾಂಗ್ರೆಸ್ಸಲ್ಲಿ ಮನೆ ಒಂದು 3 ಬಾಗಿಲಾಗಿರೋದ್ರಿಂದ ಅವರಲ್ಲಿ ಯಾರ್ಯಾರು ಅಧ್ಯಕ್ಷರಾಗಬೇಕು ಏನು ಎತ್ತನೋ ಲೆಕ್ಕಾಚಾರದ ಯಾವ ಥರ ಕಿತ್ತಾಡ್ತಾರೋ ಗೊತ್ತಿಲ್ಲ. ಹಂಗಿರೋದ್ರಲ್ಲಿ ಇನ್ನೇನು 2-3 ಸೀಟ್ ಬೇಕು, ಯಾರು ಬೇಕಾದ್ರೂ ನಮ್ಮ ಕಡೆನೂ ಬರ್ಬೋದು ಆ ಲೆಕ್ಕಾಚಾರದಲ್ಲಿದೆ. ಅದಕ್ಕೋಸ್ಕರ ನಮ್ಮ ಎಲ್ಲ ಮುಖಂಡರುಗಳು ಒಟ್ಟಿಗೆ ಸೇರಿಕೊಂಡು ಏನು ಅವ್ರು ಯಾರ್ಯಾರು ಬರೋರಿದ್ದಾರೆ, ಯಾಕಂದರೆ ಇದರಲ್ಲಿ ಏನು ಸಿಂಬಲ್ ಏನಿಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾರು ನಮ್ಮ ಜೊತೆಯಲ್ಲಿ NDA ಮೈತ್ರಿಕೂಟದಲ್ಲಿ ಬಂದು ನಾವು ಇರ್ತೀರಿ, ನಿಮ್ಮ ಜೊತೆಲಿ ನಾವು ಇರ್ತೀರಿ, ಆಲ್ ಡೈರಿಗೆ ಒಳ್ಳೇದಾಗಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಬರ್ತಾರೋ ಅವ್ರನ್ನೂ ನಾವು ಜೊತೆಲಿ ಇಟ್ಕೊಂಡು ಈ ಆಲ್ ಡೈರಿಯ ಚುಕ್ಕಾಣಿ ಹಿಡಿಯೋಂಥ ಕೆಲಸಗಳನ್ನು ಮಾಡಬೇಕು ಅಂತೇಳಿ ನಮ್ಮಲ್ಲಿ ಎಲ್ಲ ಪಕ್ಷದ ಮುಖಂಡರುಗಳು ಒಟ್ಟಿಗೆ ಕೂತ್ಕೊಂಡು ಮಾತಾಡಿ ತೀರ್ಮಾನ. ಈಗ ಎಷ್ಟೊಂದು ಜನ ಅಧ್ಯಕ್ಷರು ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ಕೊಂತಾರೆ, ಬಟ್ ಚುನಾವಣೆ ನಡಿಬೇಕು, ಅವರಲ್ಲೂ ಇನ್ನೂ ಯಾರ್ಯಾರು ಅಧ್ಯಕ್ಷರಾಗಬೇಕಂತಿದ್ದಾರೋ ಅವರಲ್ಲಿ ಕಾಂಗ್ರೆಸ್ಸಲ್ಲಿ ಗೆದ್ದಿರೋರು. ಹಂಗಿರೋವಾಗ ಅವರಲ್ಲೂ ಈಗಾಗಲೇ ಮನೆ ಒಂದು 3 ಬಾಗಿಲು ಅಂತ ಹೇಳ್ಬಿಟ್ಟು KH ಮುನಿಯಪ್ಪನವ್ರ ಬಣ ಒಂದು, ಇತ್ತ ಕಡೆ SN ಅವ್ರದ್ದು ಬಣ ಒಂದು, ಆದಮೇಲೆ ಇನ್ನೊಂದು ನಮ್ಮ ಇವ್ರದ್ದು ಕೊತ್ತೂರು ಮಂಜಣ್ಣವ್ರದ್ದು ಮತ್ತು ರಮೇಶ್ ಕುಮಾರ್ ಅಣ್ಣವ್ರ ಬಣ ಒಂದು. ಈ ಲೆಕ್ಕಾಚಾರದಲ್ಲಿದ್ದಾಗ ಯಾರ್ಯಾರು ಹತ್ತು ಕಡೆ ಹೋಗಿ ಎಲ್ಲ ನೋಡ್ಕೊಂಡು ಎಲ್ಲ ಇಲ್ಲಿ ಬರ್ತಾರೋ ಗೊತ್ತಿಲ್ಲ. ಕೋಲಾರ ಆಲ್ ಡೈರಿಗೆ ಒಳ್ಳೇದಾಗಬೇಕನ್ನೋ ಲೆಕ್ಕಾಚಾರದಲ್ಲಿದ್ದರೆ NDA ಮೈತ್ರಿಕೂಟದ ಅಭ್ಯರ್ಥಿಗಳೇನು ಗೆಲ್ಲಿದ್ದಾರೆ ಅವ್ರಿಗೆ ಬೆಂಬಲ ಸೂಚಿಸೋದ್ರ ಮುಖಾಂತರ ಕೋಲಾರ್ಗೆ ಒಳ್ಳೇದು ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ನಾನು ಎಲ್ಲರೂ ಸೇರಿಸ್ಬಿಟ್ಟು SN ನಾರಾಯಣಸ್ವಾಮಿ, ಮಹಾಲಕ್ಷ್ಮಿ, ಅಲ್ಲ, ಕಾಂಗ್ರೆಸ್ ಆಫೀಸಲ್ಲಿ ಇನ್ನು ಮುಂದೆ ಏನಾದರೂ ಇದು ಮುಗಿದ ಮೇಲೆ ಏನಾದರೂ ಮೀಟಿಂಗ್ ನಡಿಬೇಕಂದ್ರೆ ಮೊದಲು ಯಾವುದೇ ರಿಸರ್ವ್ ಪೊಲೀಸ್ ಅಲ್ಲಿ ಬೇಕಾಗಿರಲಿಲ್ಲ, ಒಂದೊಂದು ರಿಸರ್ವ್ ಪೊಲೀಸ್ನ ಹಾಕ್ಕೊಂಡ್ರು. ನಿಮ್ಗೆ ಗೊತ್ತಿದ್ದಂಗೆ ಇನ್ನು ಮುಂದೆ ಅಲ್ಲಿ ಏನಾದರೂ ಮೀಟಿಂಗ್ ನಡೆದ್ರೆ ಕಾಂಗ್ರೆಸ್ದು, ಈಗ ಚುನಾವಣೆ ನಡೆದಿದೆ, 5 ರಿಸರ್ವ್ ಪೊಲೀಸ್ ಬಸ್ ಹಾಕಬೇಕಾಗುತ್ತೆ SP ಅವರು. ಅದಕ್ಕೋಸ್ಕರ ನಮ್ಗೆ ಗೊತ್ತಲ್ಲ ಏನೇನು ನಡೀತೈತೆ ಏನು ಎತ್ತ ಅನ್ನೋ ಲೆಕ್ಕಾಚಾರದಲ್ಲಿ ನಮ್ಗೆ ಓಟ್ ಹಾಕಿರ್ತಕ್ಕಂಥ ಮತದಾರ ಬಂಧುಗಳು ಮತ್ತು ನಮ್ಮಲ್ಲಿ ಏನು ಕೆಲವರು ಸೋತಿದ್ರೇನು, ನಮ್ಮಲ್ಲಿ ಮುಲ್ಕುಂದ ವೆಂಕಟೇಶ್ ಅಣ್ಣರು ಸೋತಿದ್ದಾರೆ. ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಸಿಟ್ಟಿಂಗು KEDA ಅಧ್ಯಕ್ಷರಾಗಿರ್ತಕ್ಕಂಥ SN ಅವರು ಸಿಟ್ಟಿಂಗ್ MLA ಆಗಿದ್ದು, ಅವ್ರನ್ನ ಕರ್ಕೊಂಡೋಗಿ ಹೈದ್ರಾಬಾದಕ್ಕೆ ಕರ್ಕೊಂಡೋಗೋದು, ಅಲ್ಲಿ ದೇವಸ್ಥಾನಗಳಿಗೆ ಕರ್ಕೊಂಡೋಗೋದು, ಪ್ರಮಾಣ ಮಾಡ್ಕೊಳ್ಳೋದು, ವಿಷದ ಬಾಟ್ಲು ಎತ್ಕೊಳ್ಳೋದು, ನಾನು ಕುಡಿದ್ಬಿಡ್ತೀನಿ ನೀವು ಓಟ್ ಹಾಕಿಲ್ಲ ಅಂದರೆ ಅನ್ನೋದು, ಏನು ನಾನು ಸೋತಾದರೆ ನನಗೆ ಮರ್ಯಾದೆ ಹೋಗ್ಬಿಡ್ತದೆ ಅಂತ ಹೇಳೋದು, ನಾನು ಬದುಕಿದ್ದು ಸತ್ತಂಗೆ ಅಂತ ಹೇಳೋಂಥದ್ದು, ಏನು ಕಾಲುಗಳು ಇಟ್ಕೊಳ್ಳೋದು, ಕೈಗಳು ಇಟ್ಕೊಳ್ಳೋದು. ಅದನ್ನ ಓಟು ನಿಂತ್ಕೊಂಡಾಗಿಂದ ಯಾರಿಗೂ ಕಾಲುಗಳು ಇಟ್ಕೊಂಡಿರಲಿಲ್ಲ. ಇವತ್ತು ಕಾಲುಗಳು ಇಟ್ಕೊಳ್ಳೋ ಮಟ್ಟಕ್ಕೆ ಬಂದಿದ್ದಾನೆ, ವಿಷ ಕುಡಿಯೋ ಮಟ್ಟಕ್ಕೆ ಬಂದಿದ್ದಾನೆ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಅದು ನಿಜವಾಗ್ಲೂ ಮತದಾರ ಬಂಧುಗಳ ಏನು ಒಗ್ಗಟ್ಟಿದೆ, ಆ ಒಗ್ಗಟ್ಟಿಗೆ ಸಿಕ್ಕಿರ್ತಕ್ಕಂಥ ಒಂದು ಜಯ ಅವ್ರು ಕಾಲು ಇಟ್ಕೊಂಡಿರ. ಅದು ಗೆಲ್ಲೋದು ಬಿಡೋದು ಬಿಡ್ರಿ, ಅದನ್ನ MLA ಆಗಿನೇ ಅಲ್ಲಿ ಏನೂ ಮಾಡೋಕ್ಕಾಗಲಿ. ಇನ್ನು ಇದಾಗಿ ಏನು ಮಾಡ್ತಾರೆ ಅಲ್ಲಿ ನೋಡಿದರೆ ಅದು SN ಕಾಗಂಥವ್ರು ಯಾರ್ಯಾರಿದ್ದಾರೆ ಅಲ್ಲಿ SN ವಿರುದ್ಧವಾಗಿರ್ತಕ್ಕಂಥ ಟೀಮೇ ಎಲ್ಲರೂ ಗೆದ್ದಿರ್ತಕ್ಕಂಥವ್ರು. ಅರ್ಥ ಆಯ್ತಾ? ಅದಕ್ಕೋಸ್ಕರ ದಿನ ಹೋಗಲ್ಲಿ ಜಗಳಾಡ್ಕೊಂಡು ದಿನ ಬರ್ತಾರೆ. ಇಲ್ಲೇನು ಕಾಂಗ್ರೆಸ್ ಆಫೀಸಲ್ಲಿ ಆಗ್ತಾಯಿತ್ತು ಅದು ಅಲ್ಲಿ ನೋಡ್ತೀರಿ ಅಷ್ಟೇ. ನಮ್ಮ ಅದು ನಿಮ್ಗೂ ಗೊತ್ತಲ್ವಾ? ಅದು ನಿನಗೂ ಗೊತ್ತಲ್ಲಪ್ಪ, ಮೊನ್ನೆ ಏನು ಹಾಕಿದ್ದಲ್ಲ. ಈಗ ನಮ್ಮಲ್ಲಿ ಇಷ್ಟೊಂದು ಕೋಟಿಗಳ ಹಣ ಕೊಟ್ಟು ಒಂದೊಂದು ಓಟಿಗೆ 5 ಲಕ್ಷ 10 ಲಕ್ಷ ಹಣ ಕೊಟ್ಟು ಚುನಾವಣೆಯಲ್ಲಿ ಗೆದ್ದು ಇವ್ರು ಹೋಗೋಂಥವ್ರು ಆ ಹಣ ಮಾಡ್ಬೇಕಂತ ಹೋಗ್ತಾರೆ, ಇಲ್ಲ ರೈತರಿಗೆ ಹಾಲು ಉತ್ಪಾದಕರಿಗೆ ಒಳ್ಳೇದು ಮಾಡ್ಬೇಕಂತ ಹೋಗ್ತಾರೆ. ನಾವು ಯೋಚನೆ ಮಾಡಬೇಕು. ನಮ್ಮಲ್ಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ತಾಲೂಕುಗಳಲ್ಲಿ ಒಂದೊಂದು ಓಟ್ಗೆ 10 ಲಕ್ಷನೂ ಕೊಟ್ಟಿದ್ದಾರೆ. ಒಂದು ವೋಟರ್ಸ್ಗೆ 3 ಪಾರ್ಟಿಯಿಂದ, ಅದು ಕಾಂಗ್ರೆಸ್ ಇರ್ಬೋದು, NDA ಮೈತ್ರಿಕೂಟದ ಅಭ್ಯರ್ಥಿ ಇರ್ಬೋದು, ಇಲ್ಲ ಇಂಡಿಪೆಂಡೆಂಟ್ ಇರ್ಬೋದು, ಇವ್ರು 3 ಕಡೆಯಿಂದನೂ ಸೇರಿಸಿ ಒಂದು ಓಟ್ಗೆ 30 ಲಕ್ಷನೂ ಸೇರಿದೆ. ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿ ನಡೀತಾ ಇದೆ, ಏನು ನಡೀತಾ ಇದೆ, ನಮ್ಮ ಹಾಲು ಯಾರು ಕುಡಿತಾ ಇದ್ದಾರೆ, ಯಾರು ನೋಡ್ತಾ ಇದ್ದಾರೆ, ಅದರಲ್ಲಿ ಏನಿದೆ ಅನ್ನೋ ಲೆಕ್ಕಾಚಾರದಲ್ಲಿ ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ.